ಶಕ್ತಿಸೌಧ ವಿಧಾನಸೌಧದಲ್ಲಿ ಕಳ್ಳತನ ನಡೆದಿದೆ. ಪ್ರತಿದಿನವೂ ಕೂಡ ನಾವು ಕಳ್ಳತನದ ಸುದ್ದಿಯನ್ನ ಕೊಡ್ತಾನೆ ಇದೀವಿ. ಆದ್ರೆ ಈಗ ಶಕ್ತಿಸೌಧ ವಿಧಾನಸೌಧದಲ್ಲೇ ಕಳ್ಳತನ ನಡೆದಿರೋದು ಗೊತ್ತಾಗ್ತಾ ಇದೆ. ವಿಧಾನಸೌಧದ ಪ್ರಭಾವಿ ಸಚಿವರ ಕಚೇರಿಯಲ್ಲೇ ಕನ್ನ ಹಾಕಿದ್ದಾರೆ. ಸಚಿವರ ಕಚೇರಿಯಲ್ಲೇ 100 ಗ್ರಾಂ ಚಿನ್ನಾಭರಣವನ್ನ ಕಳ್ಳತನ ಮಾಡಿದ್ದಾರೆ ಖದೀಮರು. ವಿಧಾನಸೌಧದಲ್ಲಿ ಭೈರತಿ ಸುರೇಶ್ ಕಚೇರಿಯಲ್ಲೇ ಆದಂತಹ ಕಳ್ಳತನ ಇದು. 300 ಗ್ರಾಂ ಚಿನ್ನಾಭರಣ, 1.5 ಲಕ್ಷ ನಗದು ಚೀಲ ಕಳ್ಳತನ ಆಗಿರೋದು. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಬಂದಿದ್ದ ನವೀನ್ ಎಂಬ ವ್ಯಕ್ತಿ. ಕಳ್ಳ ಯಾರು ಅನ್ನೋದು ಕೂಡ ಗೊತ್ತಾಗಿದೆ. ಚಿನ್ನಾಭರಣ ಹಾಗೂ ದುಡ್ಡಿದ್ದಂತಹ ಕೈ ಚೀಲದೊಂದಿಗೆ ಬಂದಿದ್ದ ನವೀನ್ ಸಚಿವರ ಕಚೇರಿಯಲ್ಲೇ ಕೈ ಚೀಲವನ್ನ ಮರೆತು ಹೋಗಿದ್ದ. 3 ದಿನ ಬಂದು ನವೀನ್ ನೋಡಿದಾಗ ಕೈ ಚೀಲ ನಾಪತ್ತೆಯಾಗಿದೆ. 300 ಗ್ರಾಂ ಚಿನ್ನಾಭರಣ ಕಳೆದುಕೊಂಡಂತಹ ನವೀನ್ ಕಂಗಾಲು. ನವೀನ್ ಅವರ ಚಿನ್ನಾಭರಣ ಇದು. 300 ಗ್ರಾಂ ಚಿನ್ನಾಭರಣ ಇತ್ತು. ವಿಧಾನಸೌಧ ಪೊಲೀಸ್ ಠಾಣೆಗೆ ಈಗ ದೂರು ಕೊಟ್ಟಿದ್ದಾರೆ ನವೀನ್. ವಿಧಾನಸೌಧ ನೌಕರನಿಂದಲೇ 42 ಲಕ್ಷ ಮೌಲ್ಯದ ಚಿನ್ನಕ್ಕೆ ಕನ್ನ ಹಾಕಲಾಗಿದೆ. ಸಿಸಿಟಿವಿ ಪರಿಶೀಲನೆಯ ಸಂದರ್ಭದಲ್ಲಿ ಡಿಪಿಎಆರ್ಡಿ ಗ್ರೂಪ್ ನೌಕರನ ಪಾತ್ರ ಇರೋದು ಗೊತ್ತಾಗಿದೆ. ಡಿ ಗ್ರೂಪ್ ನೌಕರ ಕೈ ಚೀಲ ಹಿಡಿದು ಹೋಗೋದು ಸಿಸಿಟಿವಿಯಲ್ಲಿ ಪತ್ತೆಯಾಗಿದೆ. ಸಿಸಿಟಿವಿ ಪರಿಶೀಲನೆಯ ಸಂದರ್ಭದಲ್ಲಿ ಡಿಪಿಎಆರ್ಡಿ ಗ್ರೂಪ್ ನೌಕರನ ಪಾತ್ರ ಇರೋದು ಗೊತ್ತಾಗಿದೆ. ವಿಧಾನಸೌಧ ಪೊಲೀಸರಿಂದ ಈಗ ಚಿನ್ನ ಕದ್ದ ಆರೋಪಿಯ ಬಂಧನ ಕೂಡ ಆಗಿದೆ. ನವೀನ್ ಅವರಿಗೆ ಸೇರಿದಂತಹ ಚಿನ್ನಾಭರಣ ಇದನ್ನ ಕದ್ದಿರೋದು ಡಿ ಗ್ರೂಪ್ ನೌಕರ. ಇದನ್ನ ಪತ್ತೆ ಹಚ್ಚಿದಂತಹ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಚಿನ್ನಕ್ಕೆ ಕನ್ನ ಹಾಕಲಾಗಿದೆ. 108 ಅನುಮಾನವನ್ನು ಕೂಡ ಇದು ಹುಟ್ಟು ಹಾಕಿದೆ. ಅಸಲಿಗೆ ವಿಧಾನಸೌಧದ ಒಳಗೆ ಚಿನ್ನಾಭರಣ ಬಂದಿದೆ ಹೇಗೆ ಅನ್ನೋದು ಪ್ರಶ್ನೆ. 100 ಗ್ರಾಂ ಚಿನ್ನಾಭರಣ ಹಾಗೂ ನಗದು ಬಂದಿದ್ ಹೇಗೆ? ಯಾಕಾಗಿ ತೆಗೆದುಕೊಂಡು ಬಂದ್ರು? ಸೆಕ್ಯೂರಿಟಿ ಕಣ್ ತಪ್ಪಿಸಿ ಸಚಿವರ ಕಚೇರಿ ತಲುಪಿದ ಹೇಗೆ ಈ ಬಂಗಾರ? ಪರಿಶೀಲನೆ ನಡೆಸದೆ ಚಿನ್ನಾಭರಣ ಮತ್ತು ನಗದು ಒಳಗೆ ಬಿಟ್ಟಿದ್ ಹೇಗೆ? ಮೆಟಲ್ ಡಿಟೆಕ್ಟರ್ ತಪಾಸಣೆ ಇರುತ್ತೆ. ಆದರೆ ಈ ಮೆಟಲ್ ಡಿಟೆಕ್ಟರ್ ತಪಾಸಣೆ ವಿಧಾನಸೌಧದಲ್ಲಿ ಕೇವಲ ನೆಪಕ್ ಮಾತ್ರನಾ ಅನ್ನೋ ಪ್ರಶ್ನೆ ಈ ಒಂದು ಘಟನೆಯಿಂದಾಗಿ. ನವೀನ್ ಎನ್ನುವವರು ನಗದನ್ನ ತೆಗೆದುಕೊಂಡು ಬಂದಿದ್ದಾರೆ, ಚಿನ್ನಾಭರಣ ತೆಗೆದುಕೊಂಡು ಬಂದಿದ್ದಾರೆ. ಇಷ್ಟು ಹೇಗೆ ಒಳಗೆ ಬಂತು? ಪರಿಶೀಲನೆ ಆಗಿರ್ಲಿಲ್ವಾ ಅನ್ನೋದು ಪ್ರಶ್ನೆ. ಈ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ತಪಾಸಣೆ ಮಾಡಿನೇ ವಿಧಾನಸೌಧದ ಒಳಗಡೆ ಪ್ರತಿಯೊಬ್ಬರನ್ನು ಕೂಡ ಬಿಡಬೇಕು, ಅದು ನಿಯಮ. ಆದರೆ ಈಗ ಆದಂತಹ ಒಂದು ಬೆಳವಣಿಗೆ ಕಳ್ಳತನ ಏನಾಗಿದೆ, ಸೊ ಅದನ್ನ ನೋಡ್ತಾ ಹೋದ್ರೆ ಅಲ್ಲಿ ಪರಿಶೀಲನೆ ಆಗ್ಲಿಲ್ವಾ? ಮೆಟಲ್ ಡಿಟೆಕ್ಟರ್ ಕೆಲಸ ಮಾಡ್ತಾ ಇಲ್ವಾ? ವೀಣಾ, ಹೌದು, ಈ ರೀತಿಯಾದಂಥ ಒಂದು ಅನುಮಾನ ನಮಗೂ ಕೂಡ ಕಾಡ್ತಾ ಇದೆ. ಅಂದರೆ ಇಲ್ಲಿ ಕಳ್ಳತನ ಆಗಿರೋದು ಒಂದು ಪಾರ್ಟ್, ಆದರೆ ಇಲ್ಲಿ ಸೆಕ್ಯೂರಿಟಿ ಬ್ರೀಚ್ ಏನಾದರೂ ಆಗಿದೆಯಾ ಅನ್ನೋದು ಸಹಜವಾಗಿ ನಮಗನ್ನು ಮೂಡ್ತಿರೋವಂಥ ಪ್ರಶ್ನೆ. ಯಾಕಂದರೆ 300 ಗ್ರಾಂ ಚಿನ್ನ ಮತ್ತು 1.5 ಲಕ್ಷದಷ್ಟು ಕ್ಯಾಶ್ ಇರುವಂತಹ ಒಂದು ಕೈ ಚೀಲ ವಿಧಾನಸೌಧದ ಒಳಗಡೆ ಎಂಟ್ರಿ ಆಗುತ್ತೆ ಅಂತಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಮೆಟಲ್ ಡಿಟೆಕ್ಟರ್ ಕೆಲಸ ಮಾಡ್ತಿರ್ಲಿಲ್ವಾ ಅಥವಾ ಸೆಕ್ಯೂರಿಟಿ ನಿರ್ಲಕ್ಷ್ಯದಿಂದ ಈ ರೀತಿ ಒಳಗೋಯ್ತಾ ಅನ್ನೋದೊಂದು ಪ್ರಶ್ನೆ. ಈ ನವೀನ್ ಅನ್ನೋರು ಭೈರತಿ ಸುರೇಶ್ ಅವರ ಕಚೇರಿ ಏನಿದೆ, ಇದು ಸಚಿವರ ಕಚೇರಿ, ಆ ಒಂದು ಕಚೇರಿ ಕೆಲಸದ ನಿಮಿತ್ತ ಬಂದಿರ್ತಾರೆ. ಆ ಒಂದು ಬ್ಯಾಗ್ನಲ್ಲಿ ಸುಮಾರು 300 ಗ್ರಾಂ ಚಿನ್ನ, 1.5 ಲಕ್ಷದಷ್ಟು ನಗದನ್ನು ಆ ಒಂದು ಚೀಲದಲ್ಲಿ ತಂದಿರ್ತಾರೆ. ತಂದು ಅದನ್ನು ಮರೆತು ಅವರು ಹೋಗಿರುವಂಥದ್ದು. ಈ ಸಂದರ್ಭದಲ್ಲಿ ಮತ್ತೆ ಒಂದು 2-3 ದಿನ ಬಿಟ್ಟು ಬಂದು ನೋಡಿದಾಗ ಇಲ್ಲಿ ಕಳ್ಳತನ ಆಗಿದೆ ಅನ್ನೋದು ಗೊತ್ತಾಗುತ್ತೆ. CCTV ಎಲ್ಲವನ್ನು ಕೂಡ ಪರಿಶೀಲನೆಯನ್ನು ಕೂಡ ಪೊಲೀಸರು ಮಾಡ್ತಾರೆ. ಇಮಿಡಿಯೇಟ್ಲಿ ವಿಧಾನಸೌಧ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೂಡ ನವೀನ್ ಅವರು ದಾಖಲು ಮಾಡ್ತಾರೆ. ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿ ಏನು ತನಿಖೆಯನ್ನು ನಡೆಸಿದಾಗ CCTVಯಲ್ಲಿ ಡಿ ಗ್ರೂಪ್ ನೌಕರ ಒಂದು ಕೈ ಚೀಲವನ್ನು ಹೊತ್ತೊಯ್ತಿರುವಂಥದ್ದು CCTVಯಲ್ಲಿ ಸೆರೆ ಸಿಕ್ಕಿದೆ. ಹೀಗಾಗಿ ಆತನನ್ನು ಕೂಡ ವಶಕ್ಕೆ ಪಡೆದು ಅರೆಸ್ಟ್ ಮಾಡಿ ಪೊಲೀಸರು ಪ್ರೊಸೀಜರನ್ನು ಮುಂದುವರಿಸಿರುವಂಥದ್ದು. ಅಂದರೆ ವಿಧಾನಸೌಧದಲ್ಲೇ ಕಳ್ಳತನ ಆಗಿರೋದು ಒಂದು ಪ್ರಕರಣ ಒಂದೆಡೆ, ಆದರೆ ಇಲ್ಲಿ ಸೆಕ್ಯೂರಿಟಿ ಬ್ರೀಚ್ ಅಂದರೆ ಯಾವುದೇ ವಸ್ತುಗಳನ್ನು
ಏಕಾಏಕಿ ತಗೊಂಡೋಗ್ಬೋದಾ ವಿಧಾನಸೌಧದಲ್ಲಿ ಅನ್ನುವಂತಹ ಅನುಮಾನ ಮೂಡುತ್ತೆ. ಇಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿಯ ನಿರ್ಲಕ್ಷ್ಯ ಇದು ಕಾಣ್ತಾ ಇದೆ. ಮೆಟಲ್ ಡಿಟೆಕ್ಟರ್ ಇರುತ್ತೆ, ಯಾವುದೇ ವಸ್ತುವನ್ನು ತೆಗೆದುಕೊಂಡು ಹೋಗ್ಬೇಕಂದ್ರೆ ಅದು ಬೀಪ್ ಸೌಂಡ್ ಮಾಡುತ್ತೆ. ಆದರೆ ಇದು ಯಾವುದು ಕೂಡ ಇಲ್ಲ ಆಗಿಲ್ಲ. ಡೈರೆಕ್ಟ್ ಸಚಿವರ ಕಚೇರಿಗೆ ಆ ಒಂದು ಚಿನ್ನ ಮತ್ತೆ ಏನು ಕ್ಯಾಶ್ ಹೋಗುತ್ತೆ ಅಂತ ಅಂದ್ರೆ ಇಲ್ಲಿ ಭದ್ರತೆ ಸಿಬ್ಬಂದಿಯ ಲೋಪ, ಭದ್ರತಾ ವೈಫಲ್ಯದ ಜೊತೆಗೆ ಇಷ್ಟು ಚೇತನ್, ಭದ್ರತಾ ವೈಫಲ್ಯದ ಜೊತೆಗೆ ಇದನ್ನ ಯಾರಿಗಾದ್ರೂ ಕೊಡಕ್ ತಂದ್ರ ಅನ್ನೋದು ಕೂಡ ಪ್ರಶ್ನೆ ಆಗುತ್ತಲ್ವಾ? ಹೌದೌದು, ಅಂದ್ರೆ ಅವರು ನವೀನ್ ಅವ್ರು ಹೇಳ್ತಿರೋವಂಥದ್ದು ನನ್ನ ಬೇರೆ ಕೆಲಸದಲ್ಲಿ ಒಂದು ತಗೊಂಬಂದಿದ್ದೆ, ಅದು ಇಲ್ಲಿ ಯಾರಿಗೂ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಅಲ್ಲ ಅನ್ನೋದು ಅವರು ವಿಧಾನಸೌಧ ಪೊಲೀಸರ ಮುಂದೆ ಹೇಳ್ತಿರುವಂಥ ಮಾತು. ಅಂದರೆ ಈ ರೀತಿಯಾದಂತಹ ಒಂದು ಅನುಮಾನಗಳು ಸಹಜವಾಗಿ ಮೂಡುತ್ತೆ. ಅವರ ಒಂದು ಸ್ಟೇಟ್ಮೆಂಟನ್ನು ಕೂಡ ವಿಧಾನಸೌಧ ಪೊಲೀಸರು ಮಾಡ್ಕೊಂಡಿದ್ದಾರೆ. ನಾನು ಮರೆತು ಹೋದೆ, ಆನಂತರ ಬಂದು ನೋಡಿದಾಗ ಇಲ್ಲ, ಹೀಗಾಗಿ ಒಂದು ಪ್ರಕರಣವನ್ನು ದಾಖಲು ಮಾಡಿರುವಂಥದ್ದು. ಅಂದರೆ ಇವರು ಅಷ್ಟು ಪ್ರಮಾಣದ ಚಿನ್ನ ಮತ್ತು ಕ್ಯಾಶ್ ಎಲ್ಲ ತೊಗೊಂಬರ್ತಾರೆ ಅಂತಂದರೆ ಸಹಜವಾಗಿ ಈ ರೀತಿಯಾದಂತಹ ಎಲ್ಲ ಅನುಮಾನಗಳು ಕೂಡ ಮೂಡುತ್ತೆ. ಸದ್ಯಕ್ಕೆ ವಿಧಾನಸೌಧ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಯನ್ನು ಕೂಡ ಬಂಧನ ಮಾಡಿದರೆ ವಿಚಾರಣೆಯನ್ನು ನಡೆಸ್ತಿದ್ದಾರೆ. ಇಲ್ಲಿ ಒಟ್ಟು ಈ ಒಂದು ಕಳ್ಳತನದ ಪ್ರಕರಣದಿಂದ ಆಚೆ ಬರ್ತಿರೋದು ಏನಂತಂದರೆ, ಒಂದು ಸೆಕ್ಯೂರಿಟಿ ಬ್ರೀಚು, ಮತ್ತು ಇನ್ನೊಂದು ಅದನ್ನು ಯಾರಿಗಾದ್ರೂ ಕೊಡೋಕ್ಕೆ, ನೀವು ಹೇಳ್ದಂಗೆ ಅದನ್ನ ಯಾರಾದ್ರೂ ಕೊಡೋಕ್ಕೆ ಅಥವಾ ಬೇರೆ ಏನಾದರೂ ನಡೀತಿತ್ತಾ ಈ ವಿಧಾನಸೌಧದಲ್ಲಿ ಅನ್ನುವಂತಹ ಸಹಜ ಅನುಮಾನ ಮೂಡ್ತಾ ಇದೆ. ಸದ್ಯಕ್ಕೆ ಪೊಲೀಸರು ಆರೋಪಿಯನ್ನು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸ್ತಿರುವಂಥದ್ದು. ವೀಣಾ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.